ಹಾಯ್ ಮುದ್ದು, ಇವತ್ತಿನ ಕಥೆಗೆ ರೆಡಿನಾ? ಈ ಕಥೆ ವೇದವ್ಯಾಸರು ಬರೆದಿರೋ ಮಹಾಭಾರತದ್ದು. ಇಟ್ಸ್ ಅಬೌಟ್ ಅ ಚೈಲ್ಡ್ ಹೂ ವಾಸ್ ಡಿಫರೆಂಟ್ ಆ್ಯಂಡ್ ಮ್ಯಾಗ್ನಿಫಿಷೆಂಟ್. ಹಿಸ್ ನೇಮ್ ಇಸ್ ಘಟೋತ್ಕಚ. ಇವನು ಭೀಮನ ಮಗ. ಇವನು ಹುಟ್ಟಿದಾಗ ದ ಹೋಲ್ ಫಾರೆಸ್ಟ್ ಶುಕ್. ಹಿ ವಾಸ್ ನಾಟ್ ಲೈಕ್ ಅದರ್ ಚಿಲ್ಡ್ರನ್. ಹಿ ವಾಸ್ ಬಿಗ್, he was loud, he could fly, he could change his size. In fact, he could make himself invisible. ನಿಮ್ಮ ಸೂಪರ್ ಹೀರೋಸ್ ಇರ್ತಾರಲ್ಲ, ಆ ಥರ. ಬೇರೆ ಮಕ್ಕಳಿಗೆ ಇವನ್ನ ನೋಡಿದ್ರೆ ಕನ್ಫ್ಯೂಸ್ ಆಗೋದು. ಕೆಲವರು ಭಯ ಪಟ್ಕೊಂಡ್ರೆ ಕೆಲವ್ರು ನಗ್ತಾ ಇದ್ರು. ಆ್ಯಂಡ್ ಸಮ್ ಜಸ್ಟ್ ಸ್ಟೇಡ್ ಅವೇ. ಘಟೋತ್ಕಚ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ. ಹಿ ಆಲ್ವೇಸ್ ನೋಟಿಸ್ಡ್ ಇಟ್. He tried to make himself smaller, quieter, more normal. ಆದರೆ ಆಗ್ತಾನೆ ಇರಲಿಲ್ಲ. ಒಂದಿನ ಅ ಟೆರಿಬಲ್ ಸ್ಟಾರ್ಮ್ ಕೇಮ್ ಓವರ್ ದ ಫಾರೆಸ್ಟ್. ಜೋರಾಗಿ ಮಳೆ, ಗುಡುಗು, ಸಿಡ್ಲು, ಥಂಡರ್ ದಟ್ ಶುಕ್ ದ ಟ್ರೀಸ್, ಲೈಟ್ನಿಂಗ್ ಎವ್ರಿವೇರ್. ಎಲ್ಲ ಮನೆಗಳು ಎಲ್ಲಿ ಬಿದ್ದೋಗುತ್ತೇನೋ ಅನ್ನೋ ಥರ ಇತ್ತು. ಎಲ್ಲರೂ ಓಡೋಗಿ ಮನೆ ಒಳಗಡೆ ಬಚ್ಚಿಟ್ಕೊಂಡ್ರು. ಎಕ್ಸೆಪ್ಟ್ ಘಟೋತ್ಕಚ. He stood up. He stretched to his full enormous size. He spread his arms wide. He stood between the storm and the people like a wall. The wind hit him, the rain fell on him, but he held the ground. ಬೆಳಗ್ಗೆ ಅಷ್ಟರಲ್ಲಿ the storm had passed. They all were safe. Not a single hut had fallen. ಎಲ್ಲರೂ ನಿಧಾನಕ್ಕೆ ಆಚೆ ಬಂದು ನೋಡಿದ್ರು. They looked at Ghatotkcha standing there, soaked, tired, but smiling. One small boy walked up to him. "You're so big, and that's good. You saved us today." Ghatotkcha looked at him for a moment. Then he laughed, a big, enormous, forest-shaking laugh. And for the first time, he did not try to make it smaller. ನಿಮಗೆ ಗೊತ್ತಾ, ಸಮಟೈಮ್ಸ್ ಡಿಫರೆಂಟ್ ಆಗಿರೋದು ವೀಕ್ನೆಸ್ ಅಲ್ಲ, ಇಟ್ ಕ್ಯಾನ್ ಬಿ ಸ್ಟ್ರೆಂತ್ ಆಲ್ಸೋ. ಗುಡ್ ನೈಟ್ ಲಿಟಲ್ ಒನ್.